ಜಾತಿ ಗಣತಿ ಮಾಡ್ಬೇಕು ಅಂತ ಇದ್ದಾರಲ್ವಾ, ನಿಮ್ಗೆ ಅನ್ಸುತ್ತಾ ಮಾಡ್ಬೇಕು ಅಂತ? ಅಲ್ಲಮ್ಮ, ಜಾತಿ ಅಂದ್ರೆ ಮಾಡ್ಕೊಂಡೇ ಬಂದಿರೋದು, ಮುಂದೆನೂ ಅದು ಇರ್ಬೇಕಲ್ವ. ಜಾತಿ ಇರ್ಬೇಕಲ್ಲಮ್ಮ. ಬನ್ನಿ ಸರ್ ಈ ಕಡೆ ಕೂತ್ಕೊಳ್ಳಿ ಅಂದ್ಬಿಟ್ಟು ಜಾತಿ ಕೇಳ್ತಾರೆ ಸ್ಕೂಲಲ್ಲಿ. ಈಗ ಲವ್ಗಿಗೂ ಅಂತ ಬಂದದಲ್ಲ ನೋಡು, ಈಗ ಜಾತಿ ಗೀತಿ ಇಲ್ಲ ಅಂತಾರೆ. ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಅವ್ರ ಪ್ರೀತಿ ವಿಶ್ವಾಸಕ್ಕೆ ಜಾತಿ ಎಲ್ರಿ ಬರ್ತದೆ. ನೀರು ಗಾಳಿ ಬೆಳಕು ಇದಕ್ಕೆ ಜಾತಿ ಇದ್ದ ಅಂದ್ರು, ಅದಕ್ಕೆ ಯಾವುದು ಜಾತಿ ಇಲ್ಲ. ಮನುಷ್ಯರಿಗೆ ಜಾತಿ ಅದೇ. ನಾವ್ ಮೇಲೂ ಅನ್ನೋದು ಈ ರಾಜಕಾರಣಿಗಳು ಹುಟ್ಟಾಕಂದಿರೋದು ಈ ಜಾತಿನ. ಕುರ್ಬಾ ಅಂತಾರೆ ಇವ್ರು, ಕುಂಬಾರ ಅಂತಾರೆ ಇವ್ರು. ಇದನ್ನೆಲ್ಲ ನಾವ್ ಮಾಡಿದ್ವು, ನಮ್ಗೆ ಗೊತ್ತಾಯ್ತು ಜಾತಿ. ಅಲ್ಲ, ಒಟ್ಟು ಮನುಷ್ಯರೇ ತಾನೇ ಮಾಡಿರೋ ಜಾತಿನ. ಅಲ್ಲ ಕಣಮ್ಮ, ನಿನಗೂ ಗೊತ್ತಿಲ್ವಲ್ಲ ಜಾತಿ ಅದ್ ಯಾವ ಕಾಲದಲ್ಲಿ ಈ ನನ್ನ ಮಕ್ಳು ಹುಟ್ಟಿಸ್ಕೊಂಡು ಹೇಳ್ತಾ ಇಲ್ಲ ಕಣಮ್ಮ. ಜಾತಿನ ಆ ಕಾಲದಿಂದ ಅದೇ. ಈಗ ನಾವು ಸ್ಕೂಲ್ಗೆ ಕರ್ಕೊಯ್ತೀವಿ ಅನ್ಕೊಳ್ಳಿ, ಆ ಸ್ಕೂಲ್ ಮೇಡಮ್ ಕೇಳ್ತಾರೆ ನೀವು ಯಾವ ಜಾತಿ ಅಂತ. ಒಮ್ಮೆ ಹತ್ತಕ್ಕೆ ಕೇಳ್ತಾರೆ, ಯಾಕೆ ಅವ್ರಿಗೂ ಸ್ವಲ್ಪ ಏನಂತದೋ ಏನೋ ಬರೀತಾರೆ. ಇವನು SC, ಇವನು ಕುರ್ಬಾ, ಇವನು ಕುಂಬಾರ, ಇವನಿಗೆ ಇದನ್ನೆಲ್ಲ ಜಾತಿ. ನಮ್ಮ ಕೃಷ್ಣಪ್ಪರು ಹೇಳಿದ್ರು ಮನುಷ್ಯನ ಜಾತಿ. ಕರೆಕ್ಟು. ಮತ್ತು ಅದ್ಯಾಕೆ ಅವ್ರು ರಾಜಕಾರಣಿಗಳು ಜಾತಿ ಜಾತಿ, ಇವ್ರು ಗೌಡ್ರು, ಇವರು ಲಿಂಗಾಯತರು, ಇವರು ಕುರುಬರು, ಕುಂಬಾರರು ಅಂತ ಯಾಕೆ ಮಾಡಿದ್ರು? ನೀವೇ ಹೇಳ್ಬೇಕು. ಇವಾಗ ಹೇಳ್ತಾರಲ್ವಾ, ಅಂದ್ರೆ ನಮ್ಮ ಸ್ಟೇಟ್ ಅಲ್ಲಿ ಜಾತಿ ಗಣತಿ ಮಾಡ್ಬೇಕು ಅಂತ ಇದ್ದಾರಲ್ವಾ, ನಿಮ್ಗೆ ಅನ್ಸುತ್ತಾ ಮಾಡ್ಬೇಕು ಅಂತ? ಅಲ್ಲಮ್ಮ, ಜಾತಿ ಅಂದ್ರೆ ಮಾಡ್ಕೊಂಡೇ ಬಂದಿರೋದು, ಮುಂದೆನೂ ಅದು ಇರ್ಬೇಕಲ್ವ. ಜಾತಿ ಇರ್ಬೇಕಲ್ಲಮ್ಮ. ಇನ್ ಯಾವ ಜಾತಿ ಅಂತ ಸ್ಕೂಲ್ ಕೇಳ್ತಾರೆ. ಸ್ಕೂಲ್ ಯಾಕೆ ಕೇಳಿದ್ರು ನಮ್ಮನ್ನ? ನನ್ನ ಮೊಮ್ಮಗು ಸ್ಕೂಲ್ಗೆ ಬಂದ್ರೆ ಇವ ಒಕ್ಕಲ್ಗ, ಇವ ಕುರ್ಬಾ ಅಂತ ಬರೀತಾರೆ ಅಲ್ಲಿ ಸ್ಕೂಲಲ್ಲಿ ನೀ ಯಾವ ಜಾತಿ ಅಂತ. ಸರ್ ಯಾವ ಕೇಸ್ ಬಿಡ್ತೀರ ಸರ್? ಬನ್ನಿ ಸರ್ ಈ ಕಡೆ ಕೂತ್ಕೊಳ್ಳಿ ಅಂದ್ಬಿಟ್ಟು ಜಾತಿ ಕೇಳ್ತಾರೆ ಸ್ಕೂಲಲ್ಲಿ. ಎಲ್ಲಾ ಕಡೆಗೂ ಜಾತಿ ಕೇಳ್ತಾರೆ. ನಮ್ಮ ಲಾಯರ್ ಸಾಹೇಬ್ರು ಹೇಳಿದ್ರು ಜಾತಿ ನಾವು ಮನುಷ್ಯನ ಜಾತಿ. ಕರೆಕ್ಟ್, ನಮ್ಮ ಮನುಷ್ಯನ ಜಾತಿನೇ. ಜಾತಿ ಗಣತಿ ಮಾಡೋದು ಸರಿ ಅಂತ ನಂಗಂದ್ರೆ ನಿಮ್ ಪ್ರಕಾರ? ಜಾತಿ ಗಣತಿ ಅಂದ್ರೆ ಅವರು ರಾಜಕಾರಣಿಗಳು ಮಾಡ್ಕೊಂಡಿರೋದು ಅವ್ರಿಗೋಸ್ಕರ. ಜಾತಿ ಗಣತಿ ಯಾಕೆ ಮಾಡ್ತಾರೆ ಅಂದ್ರೆ, ಕುರುಬರು ಎಷ್ಟಿದ್ದಾರೋ, ಒಕ್ಕಲಿಗರು ಎಷ್ಟಿದ್ದಾರೋ, ಲಿಂಗಾಯತರು ಎಷ್ಟಿದ್ದಾರೆ, ಇವ್ರು 3-4 ಜಾತಿ ಇದಲ್ಲಮ್ಮ ಪುಷ್ ಚೆನ್ನಾಗಿ ಬಲ. ಅದಕ್ಕೆ ಅವರು ಜಾತಿ ಅಂತ ಮಾಡ್ಕೊಂಡ್ರು. ಜಾತಿ ನಾವು ಮಾಡ್ಕೊಂಡದಲ್ಲ, ನಮ್ಮ ಅಪ್ಪ ಮಾಡ್ಕೊಂಡದಲ್ಲ, ನಮ್ಮ ತಾತ ಮಾಡ್ಕೊಂಡದಲ್ಲ. ಅದು ಯಾವ ಕಾಲದಿಂದ ಇದು ಮನೆ ಕಾಯುವಾಗ ಜಾತಿ ಹೋಗಮ್ಮ. ಪ್ರತಿಯೊಬ್ರು ಜಾತಿ ಜಾತಿ ಅಂತಾರೆ. ಏನಂದ್ರೆ ಈಗ ಲವ್ಗಿಗೂ ಅಂತ ಬಂದದಲ್ಲ ನೋಡು, ಈಗ ಜಾತಿ ಗೀತಿ ಇಲ್ಲ ಅಂತಾರೆ. ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಅವ್ರ ಪ್ರೀತಿ ವಿಶ್ವಾಸಕ್ಕೆ ಜಾತಿ ಎಲ್ರಿ ಬರ್ತದೆ. ಆಗ ನಾವು ನಿಜ ಇರ್ಬೇಕು. ಪ್ರೀತಿಗೆ ಜಾತಿ ಇಲ್ಲ. ಒಬ್ಬನೇ ಆಕಾಶ, ಒಂದೇ ಭೂಮಿ, ಒಂದೇ ನೀರು, ಒಂದೇ ಇದು ಜಾತಿ ಇದು ಮತ್ತೆ ಜಾತಿ ಮಾಡ್ಕೊಂಡವ್ರು ಅಲ್ವಾ? ಏನು ಬೇರೆ ಬೇರೆ ಇದೆಯಾ? ಒಂದೊಂದು ಜಾತಿಗೆ ಒಂದೊಂದು ಆಕಾಶ, ಭೂಮಿ, ಸೂರ್ಯ, ಚಂದ್ರ ಎಲ್ಲರಿಗೂ ಒಂದೇ. ಅಲ್ಲ, ಇವಾಗ ರಾಜಕೀಯ ವ್ಯಕ್ತಿಗಳು ಜಾತಿ ಗಣತಿ ಮಾಡ್ಬೇಕು ಅಂತ ಹೇಳ್ತಾರಲ್ಲ, ಈಗ ನಮ್ಮ ಸ್ಟೇಟ್ ಅಲ್ಲಿ ಜಾತಿ ಗಣತಿ ಬೇಕು ಅಂತ ಅನ್ಸುತ್ತೆ, ಮಾಡ್ಬೇಕು ಅಂತ ಅನ್ಸುತ್ತೆ? ಅವ್ರು ರಾಜಕೀಯ ವ್ಯಕ್ತಿಗಳು ನಾವು ಮಾತಾಡಲ್ಲ, ಜನರೆಲ್ಲ ಹೇಳಿದೆ ಏನನ್ನ ಮಾಡ್ಕೊಂಡು. ನಾನ್ ಮಾತಾಡ್ತಾ ಇದ್ದಾಗ ಅವ್ರಿಗೇನ್ ಅನ್ನಿಸ್ತು, ಜಾತಿನ ಇಲ್ಲ, ನೀರು ಗಾಳಿ ಬೆಳಕು ಇದಕ್ಕೆ ಜಾತಿ ಇದ್ದ ಅಂದ್ರು. ಅದಕ್ಕೆ ಯಾವುದು ಜಾತಿ ಇಲ್ಲ, ಮನುಷ್ಯರಿಗೆ ಜಾತಿ ಅದೇ. ಇವ್ರು ಕುರ್ಬಾ ಕುಂಬಾರಿ ನಾವ್ ಮಾಡ್ಕೊಂಡಿದ್ವ ತಾಯಿ ಜಾತಿನ? ಈಗ ಒಂದ್ ಹೆಣ್ಣು ನೋಡಕ್ ಹೋದ್ರೆ ಎಲ್ಲ ಕೇಳ್ತಾರೆ ನೀ ಯಾವ ಜಾತಿ ಅಂತ. ಸ್ಕೂಲ್ಗೆ ಹೋದ್ರೆ ಮಗು ಸೇರಿಸ್ಬೇಕಾರೆ ಯಾವ ಜಾತಿ ಇದು ಅಂತಾರೆ. ಪ್ರತಿ ಒಂದ್ ಕಡೆಗೆ ಹೋದ್ರೆ ಆಮೇಲೆ ಇವನ್ ಯಾವ ಜಾತಿಗೆ ಸೇರಿದನು, 1ನೇ ನಂಬರು, 2ನೇ ನಂಬರು, ಫಾರಂ 2, ಫಾರಂ 3 ಅಂತ ಇವರೇ ಬರೀತಾರೆ. ಅದೇ SC ST ಅಂದ್ರೆ ಯಾವ್ದು ಇಲ್ಲ ಬಿಡು, ಬರ್ಕೊಡ್ಬೋದು ಅವ್ರಿಗೆ. SC ST ಅಂದ್ರೆ ಕರೆಕ್ಟು ಅಂತಾರೆ. ಇತರರಿಗೂ ಹಂಗೆ. ಈಗ ನಮ್ಮ ಮೋದಿ ನಮ್ಮ ಅವರಲ್ಲ, ಅವ್ರು ಯಾವ ಜಾತಿ ವಿಷಯನೇ ಮಾತಾಡಲ್ಲ. ಇವನು ಸಾಬ್ರು, ಇವನು ಅದು ಇದು ಅಂತ ಮಾತಾಡೋದೇ ಅವ್ರು ಬರಲ್ಲ. ಆದ್ರೂ ಜನ ಅವ್ರನ್ನೇನಂತಾರೆ, ಇವರು ಹಿಂಗೆ ಹಂಗೆ ಅಂತಾರೆ. ಮೋದಿ ಅವ್ರನ್ನೇ ಜನ ಇನ್ನು ನಮ್ಮಂತವ್ರನ್ನ ಬಿಟ್ಟಾರ. ಈಗ ಜಾರಿ ತಡೆಮ ಇವರು ಜಾತಿ ಇಲ್ಲ ಅಂತಾರಲ್ಲ. ಈಗ ಇದು ಶಿವಾಜಿನಗರಕ್ಕೆ ಹೋಗೋಣ, ಒಂದು ಪರ್ಚೇಸ್ ಮಾಡವ, ಅಲ್ಲಿ ಬರೀ ಸಾಬ್ರೇ ಇರ್ತಾರೆ. ಸಾಬ್ರಿಗೆ ಒಳೊಳಗೆ ತನ್ನ ಮಾಡಿ ಹೇಳ್ತಾರೆ. ಅವ್ರು ಎಷ್ಟು ಒಗ್ಗಟ್ಟಾಗಿದ್ದಾರೆ. ಇವ್ರು ಇಬ್ಬಂದಿ ಜನ ಎಲ್ಲ ಒಂದೊಂಥರ ಮಾತಾಡಿ ಎಲ್ಲಾ ತರಕ್ಕೂ ಮಾತಾಡ್ತಾರೆ ಇವರು. ಈ ನನ್ನ ಮಗಂದು ಇದು ಯಾವಾಗ ಕೊನೆಗಾಣತ್ತೋ ದೇವ್ರಿಗೆ ಗೊತ್ತು. ಅಲ್ಲ, ಇವಾಗ ರಾಜಕೀಯ ವ್ಯಕ್ತಿಗಳು ಜಾತಿ ಗಣತಿನೂ ಕೂಡ ಅಂದ್ರೆ ಅವ್ರು ರಾಜಕೀಯಕ್ಕೆ ಬಳಸ್ಕೋತಿದಾರಲ್ವಾ, ಅಂದ್ರೆ ಅವ್ರ ಹಗರಣಗಳನ್ನ ಮುಚ್ಚಾಕೋದಕ್ಕೆ ಜಾತಿ ಗಣತಿ ಇವಾಗ ಮಾಡ್ಬೇಕು ಅಂತ ಅಂತಾರಲ್ವಾ, ಏನ್ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಗೆ? ಖಂಡಿತ ಇವ್ರು ಏನ್ ಮಾಡ್ಕೊಂಡವ್ರೆ ಗೊತ್ತಾ? ಜಾತಿ ಗಣತಿ ಯಾಕೆ ಮಾಡ್ಕೊಂಡವ್ರೆ ಅಂದ್ರೆ
ಒಂದ್ ನಿಮಿಷ ಇರಿ ಸರ್, ನಾನು ಇಲ್ಲಿ ಮಾತಾಡಿಸ್ತೀನಿ. ಇರಪ್ಪ, ನಿಮ್ಮಿಬ್ರಿಗೂ ಮೈಕ್ ಕೊಡ್ತೀನಿ, ಬೇಕಂದ್ರೆ ಮಾತಾಡಿ. ಜಾತಿ ಗಣತಿ ಯಾಕೆ ಮಾಡ್ಕಂದ್ರೆ ಗೊತ್ತಾಯಿ, ಈ ಓಟಿನ ಮುಂದೆ ಓಟಿನ ವ್ಯವಸ್ಥೆ ಮಾಡ್ಕೊಳಕ್ಕೆ, ನಮ್ಮದಿಷ್ಟು ತೋರ್ಸ್ಕೊಳಕ್ಕೆ, ನಾವ್ ಮೇಲೂ ಅನ್ನೋದು ಈ ರಾಜಕಾರಣಿಗಳು ಹುಟ್ಟಾಕಂದಿರೋದು ಈ ಜಾತಿನ. ಯಾಕಂದ್ರೆ ಇವ್ರದ್ದು ಎಷ್ಟಿದೆ ಗೊತ್ತಾಗುತ್ತಲ್ಲ ಅವ್ರಿಗೆ. ಮುಂದೆ ಜಾತಿ ಗಣತಿ ಮಾಡಿದ್ರೆ ಕುರುಬ್ರು ಎಷ್ಟಿದ್ದಾರೆ, ಕುಂಬಾರ ಎಷ್ಟಿದ್ದಾರೆ, ಹರಿಜನದವ್ರು ಎಷ್ಟಿದ್ದಾರೆ ಅಂತ ಕಂಡಿಡಿಯಕ್ಕೆ ಈ ಜಾತಿ ಗಣತಿ ಮಾಡ್ತಾ ಇರೋದು. ಸರಿ, ನಾವ್ ಮಾಡ್ತಿರೋದು ಸರಿ ಅಂತ ಅನ್ಸುತ್ತಾ? ಏನಿ ರಾಜಕಾರಣ ಅವ್ರಿಗೆ ಸರಿ ಅನ್ಸುತ್ತೆ, ನಮ್ಗೇನು ಎಲ್ಲರೂ. ಈಗ ನಮ್ಮ ಕೃಷ್ಣಪ್ಪರು, ನಮ್ಮ ಲಾಯರ್ ಸಾಹೇಬ್ರು ಹೇಳಿದಾಗ, ಯಾವ ಜಾತಿ, ನೀರಿಗೆ ಯಾವ ಜಾತಿ ಇದೆ, ಗಾಳಿಗೆ ಯಾವ ಜಾತಿ ಇದೆ, ನಾವೆಲ್ಲ ಗಾಳಿನೂ ಕುಡಿತೀವಿ, ನೀನು ನಮ್ಮ ಈಗ ನೀವು ಬಂದು ಮಾತಾಡಿಸ್ತೀರಾ, ಪ್ರೀತಿಯಿಂದ ಮಾತಾಡಿದ್ರೆ ಅದಕ್ಕೆ ಒಂದು ಗೌರವ ಅಷ್ಟೇ. ನೀವು ಚೆನ್ನಾಗಿರ್ಬೇಕು, ನೀವು ದಿನ ಬಂದು ಒಂದು ಜನಗಳ ಸಂದರ್ಶನ ಕೊಡ್ತೀರಾ, ಅದು ಮುಖ್ಯ. ಈಗ 4 ಜನ ತಿಳ್ಕೊಳ್ಳೋ ಮಟ್ಟಿಗೆ ನೀವು ಇದು ಕೊಡಲ್ವಾ, ಅದು ಮುಖ್ಯ. ಸ್ವೀಟ್ ಪ್ಲಸ್ ಕರ್ನಾಟಕ.